ನೀಲವಂಗೆ ಮಲಮಗಳನ್ನ ತೊಲಗಿಸಿದ್ರೆ ಶರಣಪ್ಪ ತಾನು ಹೇಳ್ದಾಗೆ ಕೇಳ್ತಾನೆ ಅನ್ನೋ ನೀಚ ಬುದ್ಧಿ. ಮಂಚಣ್ಣಂಗೆ ನಿಮ್ಮೇಲಿರೋ ಸೇಡು. ಇವರಿಬ್ಬರ ಸ್ವಾರ್ಥಕ್ಕೋಸ್ಕರ ನಿರಪರಾಧಿ ರೇಣುಕಾ ಚಿಕ್ಕಿನ ಬಲಿ ಕೊಡೋಕೆ ಹೋಗ್ತಾ ಇದ್ರು. ಆದರೆ ನಾನು ಅವ್ರ ತಂತ್ರ ಅವರಿಗೆ ತಿರುಗ್ಬಾಣ ಆಗೋ ಹಾಗೆ ಮಾಡಿದೆ. ಒಂದೇ ಕಲ್ಲಲ್ಲೇ 2 ಹಕ್ಕಿ ಹೊಡಿಬೇಕು ಅಂತ ಅವ್ರು ಹೊರಟರು. ಆದರೆ ನಾನು ಅದೇ ಕಲ್ಲಲ್ಲೇ ಅವರಿಬ್ಬರನ್ನೂ ಹೊಡೆದೆ. ಮಗನೇ, ನಿನ್ನ ತಂದೆಯವರ ಶಕ್ತಿಯಿಂದ ನಿನ್ನ ನ್ಯೂನ್ಯತೆ ಸರಿ ಹೋಗುತ್ತದೆ. ನಂತರ ನಿನ್ನ ಮೇಲೆ ಅವರಿಗೆ ಪ್ರೀತಿ ಹುಟ್ಟುತ್ತದೆ. ನನ್ನ ಸಂಸಾರದಲ್ಲಿ ಎದ್ದಿರುವ ಬಿರುಗಾಳಿ ಶಮನವಾಗುತ್ತದೆ ಎಂದು ನಾನು ಅದೆಷ್ಟು ಕನಸು ಕಂಡಿದ್ದೆ ಮಗನೇ. ಆದರೆ ಅವರ ಸೋಲು ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿತು. ನನ್ನ ಸಂಸಾರದ ಬಿರುಕನ್ನು ಸರಿಪಡಿಸುತ್ತದೆ ಎಂದು ನಂಬಿದ್ದ ನನ್ನ ಸವಾಲು ನನ್ನ ದಾಂಪತ್ಯವನ್ನೇ ಛಿದ್ರ ಛಿದ್ರ ಮಾಡಿಬಿಟ್ಟಿತು. ನಿಮ್ಮ ತಂದೆಯವರು ಕೋಪಿಷ್ಠರು, ಹಠಮಾರಿಗಳು, ನಿಷ್ಠೂರವಾದಿಗಳು ಎಂಬುದೆಲ್ಲ ನಿಜವಾದರು ನನ್ನ ಮೇಲೆ ಅವರು ಅಪಾರವಾದ ಪ್ರೀತಿ, ಕರುಣೆ ಇರಿಸಿಕೊಂಡಿದ್ದರು. ಎಂತಹ ಸಂದರ್ಭದಲ್ಲೂ ನನ್ನನ್ನು ಬಿಟ್ಟು ದೂರ ಹೋದವರಲ್ಲ. ಆದರೀಗ ನನ್ನ ಸಂಬಂಧವನ್ನೇ ಕಡಿದುಕೊಂಡರು. ಅವರಿಲ್ಲದೆ ನಾನು ಹೇಗೆ ಬದುಕಲಿ? ನೀನೊಬ್ಬನಿಲ್ಲದಿದ್ದರೆ ಅವರು ಶಪಥ ಮಾಡಿದ ಮರುಕ್ಷಣವೇ ನಾನು ಸತ್ತು ಹೋಗುತ್ತಿದ್ದೆ. ಆದರೆ ನೀನು ನನ್ನನ್ನು ಸಾಯಲು ಬಿಡುತ್ತಿಲ್ಲ ಕಂದ. ಹಿಮವತಿ, ನನಗೇಕಿನ್ನೂ ಸಾವು ಬರುತ್ತಿಲ್ಲ? ನಾನೇನು ತಪ್ಪು ಮಾಡಿದನೆಂದು ನನಗೀ ರೀತಿ ಶಿಕ್ಷೆ ಮೇಲೆ ಶಿಕ್ಷೆ? ಸೀತೆ ರಾಮನಿಂದ ದೂರವಾಗಿದ್ದಳು. ಅವಳೇನು ತಪ್ಪು ಮಾಡಿದಳೆಂದು ಅವಳಿಗಾ ಶಿಕ್ಷೆ? ಲಕ್ಷ್ಮಿ ವಿಷ್ಣುವಿನಿಂದ ದೂರವಾಗಿದ್ದಳು. ಅವಳೇನು ತಪ್ಪು ಮಾಡಿದಳೆಂದು ಅವಳಿಗೆ ಆ ಶಿಕ್ಷೆ ಮಹಾರಾಣಿ? ದಮಯಂತಿ ನಳನಿಂದ ದೂರವಾಗಿದ್ದಳು. ಅವಳೇನು ತಪ್ಪು ಮಾಡಿದಳೆಂದು ಅವಳಿಗೆ ಆ ಶಿಕ್ಷೆ? ಪತಿಯಿಂದ ದೂರವಾದವರಲ್ಲಿ ನೀವು ಮೊದಲಿಗರೂ ಅಲ್ಲ, ಕೊನೆಯವರೂ ಅಲ್ಲ. ಕಷ್ಟಗಳು ಹೇಳಿ ಕೇಳಿ ಬರುವುದಿಲ್ಲ, ಕರ್ಮವು ಯಾರನ್ನೂ ಬಿಡುವುದಿಲ್ಲ. ಹಾಗೆಂದು ಯಾವ ಕಷ್ಟಗಳು ಶಾಶ್ವತವಲ್ಲ. ಆಕಾಶದಲ್ಲಿ ಆಗಾಗ ಬರುವ ಮೋಡಗಳಂತೆ ಬರುತ್ತಿರುತ್ತವೆ. ಕೆಲವು ಹಾರಿ ಹೋಗುತ್ತವೆ, ಮತ್ತೆ ಕೆಲವು ಗುಡುಗು ಸಿಡಿಲು ಮಿಂಚುಗಳಿಂದ ಅಬ್ಬರಿಸಿ ಕಂಬನಿ ಸುರಿಸಿ ನಿಧಾನಕ್ಕೆ ಕರಗಿ ಹೋಗುತ್ತವೆ. ಕರಗುವ ಮುನ್ನ ಅವು ಸೃಷ್ಟಿಸುವ ಆರ್ಭಟಕ್ಕೆ ಹೆದರದೆ ಬೆದರದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿರಬೇಕಷ್ಟೆ. ಆದರೂ ಇದು ನನ್ನ ಸ್ವಯಂಕೃತ ಅಪರಾಧ ಹಿಮಾವತಿ. ನಾನು ನನ್ನ ಸ್ವಾಮಿಗೆ ವಿರುದ್ಧವಾಗಿ ನಿಲ್ಲಬಾರದಿತ್ತು. ನೀವು ನಿಮ್ಮ ಪತಿಯ ವಿರುದ್ಧ ನಿಲ್ಲಲಿಲ್ಲ ಮಹಾರಾಣಿ. ನಿಮ್ಮ ಮಗನ ಪರವಾಗಿ ನಿಂತಿರಿ ಅಷ್ಟೆ. ಒಬ್ಬ ತಾಯಿಯಾಗಿ ಅದು ನಿಮ್ಮ ಕರ್ತವ್ಯ. ನಿಜ. ಆದರೆ ನಾನು ತಾಯಿ ಆಗುವುದಕ್ಕಿಂತ ಮೊದಲು ಅವರ ಪತ್ನಿ ಅಲ್ಲವೇ ಹಿಮಾವತಿ? ಮೊದಲು ಪತ್ನಿ ಧರ್ಮ ಪಾಲಿಸಬೇಕು, ಆಮೇಲೆ ಮಾತೃಧರ್ಮ. ನಾನೊಬ್ಬ ಪತ್ನಿಯಾಗಿ ತಪ್ಪು ಮಾಡಿದ್ದೇನೆ. ಮೊದಲು ಅವರ ಬಳಿ ಕ್ಷಮೆಯಾಚಿಸಬೇಕು, ಆಗಲೇ ನನಗೆ ಮನಃಶಾಂತಿ. ಇಂತಹ ಕ್ಲಿಷ್ಟ ಸಮಯದಲ್ಲೂ ನಿಮ್ಮ ಸತಿ ಪ್ರಜ್ಞೆಯ ಜಾಗೃತಿಯನ್ನು ಕಂಡು ನನಗೆ ಹೆಮ್ಮೆಯಾಗುತ್ತಿದೆ ಮಹಾರಾಣಿ. ಹೆದರಬೇಡಿ ಮಹಾರಾಣಿ. ನಿಮ್ಮ ಈ ಸದ್ಗುಣ ಸದಾಚಾರಗಳೇ ನಿಮ್ಮನ್ನು ಕಾಪಾಡುತ್ತದೆ. ದೋಣಿ ಎಷ್ಟೇ ಭಾರವಿದ್ದರೂ ನೀರಿನಲ್ಲಿ ತೇಲಲೇಬೇಕು. ಹೃದಯ ಎಷ್ಟೇ ಕಠಿಣವಾದರೂ ಪ್ರೀತಿಗೆ ಸೋಲಲೇಬೇಕು. ನಿಮ್ಮ ಪತಿಗೆ ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿಗೆ ಮತ್ತೆ ಬಂದೇ ಬರುತ್ತಾರೆ. ನಿನ್ನ ನಾಲಿಗೆ ನುಡಿದಿದ್ದು ಎಂದಿಗೂ ಹುಸಿಯಾಗಿಲ್ಲ ಹಿಮವತಿ. ನಿನ್ನ ಮಾತು ನನಗೆ 100 ಆನೆ ಬಲವಿದ್ದಂತೆ. ಅದು ಆದಷ್ಟು ಬೇಗ ಈಡೇರಲಿ ಎಂದು ನನ್ನ ಶಿವನಲ್ಲಿ ಪ್ರಾರ್ಥಿಸುತ್ತೇನೆ.
ನಂಗೆ ಒಂದಿನೂ ಮಂಚಣ್ಣನ ಬಗ್ಗೆ ಕೆಟ್ಟ ಮಾತಾಡ್ದವಳಲ್ಲ, ಜಗಳ ಆಡ್ದವಳಲ್ಲ, ದ್ವೇಷ ಅಂತೂ ಮಾಡೋದು ಗೊತ್ತಿಲ್ಲ. ಆದರೂ ಯಾಕೆ ಅವ್ರಿಗೆ ನನ್ನ ಮೇಲೆ ದ್ವೇಷ? ಕೊಲೆ ಆಪಾದನೆ ಹೊರಿಸಿ ನನ್ನನ್ನು ಸಾಯಿಸೋವಂಥ ತಪ್ಪು ನಾನೇನು ಮಾಡಿದ್ದೀನಿ? ನೀನು ತಪ್ಪು ಮಾಡಿಲ್ಲ ಅಮ್ಮ. ಅವನು ತಪ್ಪು ಮಾಡೋಕ್ಕೆ ನೀನು ಅವಕಾಶ ಕೊಟ್ಟಿಲ್ಲ ಅನ್ನೋದೇ ಅವನು ನಿನ್ನನ್ನು ದ್ವೇಷ ಮಾಡೋಕ್ಕೆ ಕಾರಣ. ಅಯ್ಯೋ ಶಿವನೇ, ಅವ್ರೇನು ತಪ್ಪು ಮಾಡಿದ್ರು? ನಾನೇನು ಬೇಡ ಅಂದೆ? ಇದು ನಿಂಗೆ ಹೇಳ್ಬಿಟ್ಟು ಮಾಡೋ ತಪ್ಪಲ್ಲಮ್ಮ, ಹೇಳ್ದೆ ಮಾಡೋ ತಪ್ಪು. ಏನು ಹೇಳ್ತಾ ಇದೀಯಪ್ಪ? ನನಗೊಂದು ಅರ್ಥ ಆಗ್ತಾ ಇಲ್ಲ. ದುಷ್ಟರ ಸಂಚು ನಿಮ್ಮಂತಹ ಸಜ್ಜನರಿಗೆ ಅರ್ಥ ಆಗಲ್ಲ ಅಪ್ಪಾಜಿ. ಯಾಕೆ ಅಂದರೆ ನೀವು ಪ್ರತಿಯೊಂದು ಜೀವಿಲೂ ಒಳ್ಳೆಯದನ್ನ ಮಾತ್ರ ನೋಡ್ತೀರಿ. ಆ ಒಳ್ಳೆಯದ್ರ ಹಿಂದೆ ಕೆಟ್ಟದ್ದೂ ಇದೆ, ಅದು ನಿಮಗೆ ಕಾಣಿಸಲ್ಲ. ಆ ದುರಾತ್ಮ ಮಂಚಣ್ಣಂಗೆ ಎಷ್ಟೋ ವರ್ಷಗಳಿಂದ ಅಮ್ಮನ ಮೇಲೆ ಕೆಟ್ಟ ದೃಷ್ಟಿ ಇದೆ. ಆದರೆ ಅದು ಅಮ್ಮನಿಗೆ ಗೊತ್ತಾಗೋ ಮುಂಚೆನೇ ವಿಫಲ ಆಗಿತ್ತು. ತನ್ನ ಎಲ್ಲ ಪ್ರಯತ್ನ ವಿಫಲ ಆಯಿತು ಅನ್ನೋ ಸಿಟ್ಟಿಂದ ಅಮ್ಮನ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡ್ದ. ಆ ದ್ವೇಷನೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿದ್ದು. ಶಿವ ಶಿವ, ಪರನಾರಿ ಸಹೋದರಿ ಅನ್ನೋ ಸಂಸ್ಕೃತಿ ನಮ್ಮದು. ಅಂಥದ್ರಲ್ಲಿ ಪರಸ್ತ್ರೀ ಬಗ್ಗೆ ಛೇ, ಇಂಥ ನೀಚ ಬುದ್ಧಿ ಅವ್ರಿಗೆ ಯಾಕೆ ಬಂತು? ಮನೇಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಅವ್ರಿಗೆ ದ್ರೋಹ ಮಾಡಕ್ ಮನ್ಸಾದ್ರೂ ಹೇಗೆ ಬಂತು? ಮಂಚಣ್ಣ! ಬೇಡಿ ಸ್ವಾಮಿ. ಬಿಡು ಉತ್ತರ. ಸ್ವಾಮಿ, ನಾನು ಹೇಳಿದ ಮಾತು ಕೇಳಿ. ಉತ್ತರ ಬಿಟ್ಬಿಡು. ಬೇಡಿ ಸ್ವಾಮಿ. ಉತ್ತರ ಬಿಡು. ಉತ್ತರ ಬೇಡಿ ಸ್ವಾಮಿ, ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅದನ್ನ ಬಿಟ್ಬಿಡಿ, ಅದನ್ನ ಬಿಟ್ಬಿಡಿ. ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಕೋಪ? ಟೊಂಕು ಸೌದೆಗೆ ಬೆಂಕಿನೇ ಮತ್ತು ಉತ್ತರ. ನೀನೇ ಕೇಳಿದ್ದಲ್ಲ, ಜಗತ್ತಲ್ಲಿ ಇಂಥ ಕೆಟ್ಟ ಮನುಷ್ಯರು ಇರ್ತಾರ ಅಂತ. ಅವನು ಮನುಷ್ಯ ಅಲ್ಲ, ಪ್ರಾಣಿ ಆಗೋಕ್ಕೂ ಲಾಯಕ್ಕಿಲ್ಲ. ಅವನ್ನ ಹೀಗೆ ಬಿಟ್ರೆ ಅದೆಷ್ಟು ಮನೆಗೆ ಬೆಂಕಿ ಇಡ್ತಾನೋ. ಅವನ್ನ ಕೊಂದ ಪಾಪ ನನಗೆ ಬಂದ್ರೂ ಪರವಾಗಿಲ್ಲ, ಅವನನ್ನು ಮಾತ್ರ ಹೀಗೆ ಬಿಡಬಾರ್ದು. ಬೇಡಿ ಸ್ವಾಮಿ, ಬೇಡಿ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬಿಟ್ಬಿಡಿ ಅದನ್ನ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಅವನ ಕರ್ಮಕ್ಕೆ ನೀವ್ಯಾಕೆ ಹೊಣೆ ಆಗ್ತೀರಾ? ನಾನು ಒಂದು ಕ್ಷಣ ಮೈ ಮರ್ತಿದ್ದಕ್ಕೆ ಆಗ್ಬಾರ್ದೆಲ್ಲ ಆಗೋಗಿದೆ. ಮತ್ತೆ ನೀವು ಅದೇ ತಪ್ಪು ಮಾಡ್ತಾ ಇದ್ದೀರಾ.
ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಮರಿದೇವ ನೀನಾದ್ರೂ ನಿಮ್ಮ ಅಪ್ಪಾಜಿಗೆ ಹೇಳೋ, ಹೋಗ್ಬೇಡ ಅಂತ ಹೇಳೋ. ಯಾಕೋ ಸುಮ್ಮನೆ ಇದೆಯಾ? ಏನಾದ್ರೂ ಮಾತಾಡೋ. ಹೋಗಿ ಅಪ್ಪಾಜಿ, ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು, 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 ಆಗಲೇಬೇಕು. ಹೆಣ್ಣಿನ ಮೇಲೆ ಕಣ್ಣು ಹಾಕಿದವರ ಕಣ್ಣು ಕಿತ್ತಾಕ್ಬೇಕು. ಕಳ್ಳತನ ಮಾಡಿದವರ ಕೈ ಕತ್ತರಿಸಾಕ್ಬೇಕು. ಸುಳ್ಳು ಹೇಳಿದವರ ನಾಲ್ಗೆ ಹರಿದಾಕ್ಬೇಕು. ಕೊಲೆ ಮಾಡೋಕೆ ಸಂಚು ಮಾಡೋರ ತಲೆ ತೆಗಿಬೇಕು. ಅಪ್ಪಾಜಿನ ಬಿಟ್ಬಿಡಮ್ಮ, ಬಿಟ್ಬಿಡಮ್ಮ. ಆ ದುಷ್ಟ ಮಂಚಣ್ಣನ ಸಂಹಾರ ಮಾಡ್ಬಿಟ್ಟು ಬರ್ಲಿ, ಬಿಟ್ಬಿಡು ಅವನ. ಕ್ಷಮಿಸಿ ಬಿಡಿ ಪ್ರಭು, ಈ ಸ್ಥಿತಿಯಲ್ಲಿ ನಿಮ್ಮನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಪ್ರಭು, ನೋಡಲಾಗುತ್ತಿಲ್ಲ. ಛೀ ಹೆಣ್ಣೆ, ದೂರ ಸರಿ. ಕತ್ತಿಯಿಂದ ಎದೆಗಿರಿದು ಕಣ್ಣೀರಿಂದ ರಕ್ತದ ಕಲೆಯನ್ನು ತೊಳೆಯಲು ಬಂದಿದ್ದೀಯಾ? ಹಾಗೆನ್ನಬೇಡಿ ಪ್ರಭು, ನಿಮ್ಮನ್ನು ನೋಯಿಸುವ ಅಥವಾ ಸೋಲಿಸುವ ಯಾವ ಉದ್ದೇಶವೂ ನನಗಿಲ್ಲ. ನಾನು ಒಬ್ಬ ತಾಯಿಯಾಗಿ ನಾನು ಹೆತ್ತ ಮಗನನ್ನು ಕಾಪಾಡಲಷ್ಟೇ ಆ ಮಾತನ್ನು ಹೇಳಿದೆ. ಅದನ್ನು ಬಿಟ್ಟರೆ ಬೇರೆ ಯಾವ ದುರುದ್ದೇಶವೂ ಇಲ್ಲ ಪ್ರಭು, ಇಲ್ಲ. ಒಂದು ಗಾಜಿನ ತುಣಿಕೆಗೆ ಆಸೆ ಪಟ್ಟು ವಜ್ರದ ಗಣಿಯನ್ನೇ ತಿರಸ್ಕರಿಸಿರುವೆ ಇಂದುಮತಿ. ಒಂದು ವಿಕಲಾಂಗ ಮಗುವಿಗೋಸ್ಕರ 100 ಸಮರ್ಥ ಮಕ್ಕಳನ್ನು ಕೊಡಬಲ್ಲ ಗಂಡನನ್ನೇ ಕಳೆದುಕೊಂಡಿದ್ದೀಯೆ. ಹಾಗೆನ್ನಬೇಡಿ ಪ್ರಭು, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಸೌಭಾಗ್ಯ. ನೀವಿಲ್ಲದೆ ನನಗೆ ಬದುಕೆಲ್ಲಿದೆ ಪ್ರಭು. ನಮ್ಮ ಮಗ ಗಾಜಿನ ತುಣುಕಲ್ಲ ಪ್ರಭು, ಅವನು ಅಪ್ಪಟ ವಜ್ರ, ಅವನು ನಿಮ್ಮ ರಕ್ತ. ಮುಂದೆ ಖಂಡಿತ ಸರಿ ಹೋಗುತ್ತಾನೆಂಬ ನಂಬಿಕೆ ನನಗಿದೆ ಪ್ರಭು. ನೀವೇ ಮೆಚ್ಚಿ ಕೊಂಡಾಡುವಂಥ ಮಗನಾಗುತ್ತಾನೆ. ದಯಮಾಡಿ ಅವನನ್ನು ಅಂಗೀಕರಿಸಿಕೊಳ್ಳಿ ಪ್ರಭು, ಅಂಗೀಕರಿಸಿಕೊಳ್ಳಿ. ಅವನು ನಮ್ಮ ಸೋಲಿನ ಮೂಲ, ಅವಮಾನದ ರೂವಾರಿ, ನನ್ನ ಪಾಲಿನ ಪಾಪದ ಶಿಶು. ಅಂಗೀಕರಿಸುವುದಿಲ್ಲ, ಅವನ ಮುಖದರ್ಶನವನ್ನು ಮಾಡುವುದಿಲ್ಲ. ದಯಮಾಡಿ ನಿಮ್ಮನ್ನು ನಮ್ಮಿಂದ ದೂರ ಮಾಡಬೇಡಿ ಪ್ರಭು, ದೂರ ಮಾಡಬೇಡಿ. ನಾವು ದೂರ ಮಾಡಲಿಲ್ಲ ಇಂದುಮತಿ, ನೀನೇ ನಮ್ಮಿಂದ ದೂರ ಹೊರಟು ಹೋದೆ. ನಾನೆಷ್ಟು ಪ್ರೀತಿಸಿದೆ ನಿನ್ನನ್ನು. ಯುದ್ಧ ಭೂಮಿಯ ರಕ್ತಪಾತದಲ್ಲಿಯೂ ಒಂದು ಮುಗ್ಧ ನಗುವಿಗಾಗಿ ಹಂಬಲಿಸುತ್ತಿದ್ದೆ. ದಿಗ್ವಿಜಯದ ಸಂಭ್ರಮದಲ್ಲಿಯೂ ನಿನ್ನ ಕಣ್ಣೋಟದ ಮಿಂಚಿಗಾಗಿ ಹುಡುಕಾಡುತ್ತಿದ್ದೆ. ನಿನ್ನ ಅಪ್ಪುಗೆಯ ಮುಂದೆ 100 ಗೆಲುವು ಶೂನ್ಯವೆಂದು ಮೈಮರೆಯುತ್ತಿದ್ದೆ. ಈ ಸಾಮ್ರಾಜ್ಯಕ್ಕೆ ನಾವು ಅಧಿಪತಿಯಾದರೆ ನಮ್ಮ ಹೃದಯ ಸಾಮ್ರಾಜ್ಯಕ್ಕೆ ನಿನ್ನನ್ನು ಅಧಿಪತಿಯಾಗಿ ಪ್ರತಿಷ್ಠಾಪಿಸಿಕೊಂಡಿದ್ದೆ. ಆದರೆ ನೀನು ನನ್ನೆಲ್ಲ ಪ್ರೀತಿ ನಂಬಿಕೆಯ ಕೋಟೆಯನ್ನು ನುಚ್ಚು ನೂರು ಮಾಡಿಬಿಟ್ಟೆ. ಇಲ್ಲ ಪ್ರಭು, ನಾನೆಂದು ನಿಮ್ಮ ಪ್ರೀತಿ ನಂಬಿಕೆಗೆ ದ್ರೋಹ ಬಗೆದವಳಲ್ಲ.
ಸಾಕು ಮಾಡು ನಿನ್ನ ನಾಟಕವನ್ನು. ನೀನೆಷ್ಟೇ ಕಣ್ಣೀರು ಹರಿಸಿದರೂ ನನ್ನ ಪ್ರೀತಿ ನಿನಗೆಂದೂ ಸಿಗದು. 100 ಯುದ್ಧದಲ್ಲಿ ಸೋತಿದ್ದರೂ ನನಗಿಷ್ಟು ಅವಮಾನವಾಗುತ್ತಿರಲಿಲ್ಲ. ಒಂದು ಹೆಣ್ಣು, ಅದರಲ್ಲೂ ಕೈ ಹಿಡಿದ ಪತ್ನಿಯ ಮುಂದೆ ಸ್ವಾಭಿಮಾನಿ ಗಂಡನ ಸೋಲು ಸಾವಿಗಿಂತಲೂ ಕ್ರೂರವೆಂಬುದು ಮರೆಯಬೇಡ. ಆ ಕ್ಷಣದಲ್ಲಿ ನನಗೆ ಬಂದಿದ್ದ ಕೋಪಕ್ಕೆ ನಿನ್ನನ್ನು ನಿನ್ನ ಮಗನನ್ನು ಅಲ್ಲೇ ಕತ್ತರಿಸಬೇಕೆಂದುಕೊಂಡೆ. ಆದರೆ ಕೊಟ್ಟ ಮಾತಿಗೆ ತಪ್ಪಬಾರದು ಎಂದು ನಿಮ್ಮನ್ನು ಜೀವಂತವಾಗಿ ಉಳಿಸಿಬಿಟ್ಟೆ. ಬೇಡಿ ಪ್ರಭು, ಈ ಚಿತ್ರಹಿಂಸೆಯಲ್ಲಿ ಬದುಕಿರುವುದಕ್ಕಿಂತ ದಯಮಾಡಿ ನಮ್ಮನ್ನು ಕೊಂದು ಪುಣ್ಯ ಕಟ್ಟಿಕೊಳ್ಳಿ. ಇಲ್ಲ, ನೀನು ಸಾಯಬಾರದು. ಸೋಲಿನ ಅವಮಾನದಿಂದ ನಾನು ಎಷ್ಟು ಚಿತ್ರಹಿಂಸೆಯನ್ನು ಅನುಭವಿಸುತ್ತಿದ್ದೇನೋ ಅದೇ ಚಿತ್ರಹಿಂಸೆಯನ್ನು ಗಂಡನ ಅಗಲಿಕೆಯಿಂದ ನೀನು ಅನುಭವಿಸಬೇಕು. ಇನ್ನೆಂದಿಗೂ ನಾವು ನಿನ್ನ ಅಂತಃಪುರದಲ್ಲಿ ಕಾಲಿಡುವುದಿಲ್ಲ. ಅಯ್ಯಯ್ಯೋ, ಬೇಡಿ ಪ್ರಭು, ಬೇರೆ ಯಾವ ಶಿಕ್ಷೆಯನ್ನಾದರೂ ಕೊಡಿ, ಸಹಿಸುತ್ತೇನೆ. ಆದರೆ ನಿಮ್ಮಿಂದ ದೂರ ಇರಿ ಎಂದು ಮಾತ್ರ ಹೇಳಬೇಡಿ. ಬೇಡಿ ಪ್ರಭು. ಮಾತು ನುಡಿದಾಯಿತು, ಆಣೆ ಇಟ್ಟಾಯಿತು, ಬಿಡು ನನ್ನ. ಪ್ರಭು ಪ್ರಭು ಪ್ರಭು. ಪುಟಿ ಪುಟಿ, ಅಯ್ಯೋ ಅಯ್ಯೋ ಅಯ್ಯೋ, ಏನಯ್ಯ ನೀನ್ ಕ್ವಾಟ್ಲೆ ಆಗ್ಲೇ ಕುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸಂತೋಷಕ್ಕೆ ಕಡೆ ಚಿನ್ನ, ಸಂತೋಷಕ್ಕೆ. ನಮ್ಮ ಅದೃಷ್ಟದ ಬಾಗಿಲು ತೆಗೀತು ಅನ್ನೋ ಸಂತೋಷಕ್ಕೆ. ನಾನು ಹಗ್ಲು ರಾತ್ರಿ ದುಡಿಲಿಲ್ಲ ಅಂದ್ರೆ ಕೂಳಿಗೆ ಗತಿ ಇಲ್ಲ. ಅದೃಷ್ಟ ಅಂತೆ, ಅದೃಷ್ಟ. ಅದೃಷ್ಟನೇ ಕಡೆ ಅಮ್ಮಿ. ನಮ್ ಗೌರಿಗೆ ಗಂಡು ಕರ್ಕೊಂಡ್ ಬಂದೀನಿ. ಗಂಡ? ಹ್ಞೂ, ಎಲ್ಲಿ? ಇಲ್ಲೇ ಆಚೆ ಅವ್ರೆ. 4 ಹೊಲ, 4 ಮಡಿ ಗದ್ದೆ, 6 ಅಂಕಡದ ಮನೆ, ನಾಗ ನಾಣ್ಯ ಎಲ್ಲ ಸಂದಾಗ್ ಬಡ್ಗವ್ರೆ. ನಮ್ ಗೌರಿ ಇದು ಅದೃಷ್ಟನೇ. ಅಲ್ಲ ಕಣ್ಮಾರಯ್ಯ, ಮೊದ್ಲೇ ಬಂದು ಹೇಳ್ಬೇಕು ತಾನೆ. ಒಬ್ಬಟ್ಟು ಏನಾದ್ರೂ ಮಾಡಿಕ್ತಿದ್ದೆ. ನೀ ಏನು ಮಾಡೋದು ಬೇಡ, ತೀರ್ಥ ಪ್ರಸಾದ ಎಲ್ಲ ಆಗೈತೆ. ಮಾತುಕತೆ ಒಂದೇ ಬಾಕಿ. ಬಾಬಾ ನಡಿ. ಇವರೇ ಗಂಡು. ನಾನೇ ಗಂಡು. ನಾನೇ ಗಂಡು, ನೀನೇನ ಹೆಣ್ಣು? ಮುಚ್ಚಯ್ಯ ಬಾಯ್ನ. ಯೋ ಮುದೇವಿ, ಮದ್ವೆ ಗಂಡ್ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಈ ಮುದ್ಕನ್ ಕರ್ಕೊಂಬಂದಿದ್ಯಲ್ಲ, ಏನ್ ಗಡಂಗ ಸಿಕ್ಕದ್ನಾ? ಹೌದು, ನನ್ನ ಎಣ್ಣೆ. ಇವರು ನನ್ನ ಎಣ್ಣೆ ಗೆಳೆಯ, ಇವಳೆ ನನ್ನ ಎಣ್ಣೆ. ಪಾಪ 3 ಮದುವೆ ಆಗಿದ್ರು. ಮೊದಲನೇವರು ಶಿವನ್ ಪಾರ ಸೇರ್ಕೊಂಡ್ರು, 2ನೇವರು ವಿಷ್ಣು ಪಾರ ಸೇರ್ಕೊಂಡ್ರು, 3ನೇವರು ಬ್ರಹ್ಮನ್ ಪಾರ ಸೇರ್ಕೊಂಡ್ಬಿಟ್ರು. ಇವರು 3 ಸ್ತ್ರೀಗಳು ತ್ರಿಮೂರ್ತಿಗಳ ಪಾಲಾದ್ಮೇಲೆ ಇವರು ಸೇಂದಿ ಸರ್ದಾರ ಆಗ್ಬಿಟ್ರು. ಆದರೆ ಇವ್ರ ಪಾಲಿನ ಆಸ್ತಿ ಮಾತ್ರ ಯಾರಿಗೂ ಪಾಲಾಗಿಲ್ಲ. ಅದು ನಮ್ಮ ಪಾಲಾದ್ರೆ ಅದೇ ನಮ್ಮ ಮಧ್ಯಾಮೃತ ಅನ್ಕೊಂಡು ಇವ್ರು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಅಯ್ಯೋ ಮೂದೇವಿ, 3 ಹೆಂಡ್ರನ್ ಮುಕ್ಬಿಟ್ಟು ಕೂತಿರೋ ಮುದ್ಯನ್ಗೆ ಮಗಳು ಕೊಡ್ತೀನಿ ಅಂತ ಕರ್ಕೊಂಬಂದಿದ್ಯಲ್ಲ, ನಿನ್ ಬುದ್ಧಿಗೆ ಏನೇ ಹೇಳಿ? ಇವನು ಕೊಡೋದ್ರ ಬದಲು ಮಗಳನ್ನ ಯಾವ್ದಾರ ಹಾಳ್ ಬಾವಿಗೆ ತಳ್ಳು, ಸತ್ತಾನ ಹೋಗ್ಲಿ. ಮುಚ್ಚೆ ಬಾಯಿ. ಹುಡುಕಿ ನನ್ನ ಜೀವನನೇ ಸೌದೋಯ್ತು. ಮಗಳಿಗೊಂದು ಗಂಡು ಸಿಗ್ಲಿಲ್ಲ. ಯಾರನ್ನ ಕರ್ಕೊಂಬಂದ್ರು ನೋಡಿದ ತಕ್ಷಣ ಕುರುಡಿ ಅಂತ ಓಡಾಕ್ತಾರೆ. ಆದ್ರೆ ಇವ್ರು ನೋಡಿದ್ರು ಓಡೋಕಿಲ್ಲ, ಯಾಕೆಂದ್ರೆ ಇವ್ರ ಕಣ್ಣು ಯಾವಾಗಲೂ ಮಂಜು. ಮೈ ನೆರೆದ ಮಗಳನ್ನ ಇನ್ನು ಎಷ್ಟು ದಿನ ಅಂತ ಮನೆ ಇಟ್ಕಂತೀಯ? ರಾಜ ಮಹಾರಾಜರಿಗೆ 100 ಜನ ಹೆಂಡ್ತಿರಿರಲ್ವಾ?
ಪಾಪ ಇವ್ರಾಗಿರೋದು 3 ಮದುವೆ, 3ಕ್ಕೆ ಮುಕ್ತಾಯ ಆಗೋದು ಒಳ್ಳೇದಲ್ಲ, 4ನೇ ನನ್ನಿಂದಾನೇ ಆಗ್ಲಿ ಅಂತ ಮಾತು ಕೊಟ್ಟು ಕರ್ಕೊಂಬಂದಿದ್ದೀನಿ. ಈಗ ನಾನು ನನ್ನ ಮಾತಾಡ್ಸ್ಕೋಬೇಕು, ನೀನು ಬಾಯಿ ಮುಚ್ಕೊಂಡು ಒಪ್ಕೋಬೇಕು. ನನ್ನ ಮಗಳಿಗೆ ಮದ್ವೆ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಈ ಮುದ್ಕನ ಮಾತ್ರ ಕೊಡಕ್ಕಿಲ್ಲ. ಅವ ಕಣ್ ಕಾಣೋರ್ಗಾದ್ರೆ ಅಂದ ಚಂದ ವಯಸ್ಸು ಎಲ್ಲ ಗೊತ್ತಾಯ್ತದೆ. ನನಗೆ ಯಾಕವ ಅದೆಲ್ಲ? ನನಗೆ ಕಾಣೋದೆಲ್ಲ ಕತ್ಲಕ್ ಬಣ್ಣ ಗೊತ್ತಾಗಲ್ಲ. ಅವ ಮುದ್ಕ ಯುವಕ ಬಡವ ಶ್ರೀಮಂತ ಎಲ್ಲ ಒಂದೇ ಅವ. ನನಗೆ ನಾನು ಹುಟ್ಟಿರೋದೇ ಒಂದು ಶಾಪ. ನನ್ನ ದುರಾದೃಷ್ಟಕ್ಕೆ ನೀನೇನವ್ವ ಮಾಡ್ತೀಯ? ಸುಮ್ಮನೆ ಅಪ್ಪ ಹೇಳೋದಕ್ಕೆ ಒಪ್ಕೊ. ಅವ್ರು ಹೆಂಗಾದ್ರೂ ಇರಲಿ, ನಾನು ಮದುವೆ ಆಗ್ತೀನಿ. ಕೇಳಿಸ್ಕೊಂಡ? ಮಗಳೇ ಒಪ್ಕೊಂಡ್ಲು. ಹೋಗು. ಅಳಿಮಯ ಮಾಮಯ್ಯ, ಹುಡುಗಿನೇ ತೋರಿಸ್ಲಿಲ್ಲಲ್ಲ ಮಾಮಯ್ಯ. ಬಾ, ಕಿಟಕಿ ತೋರಿಸ್ತಾ. ಅಳಿಮಯ, ಇವಳೇ ನನ್ನ ಮಗಳು, ಮದುವೆ ಹೆಣ್ಣು. ನೋಡಿ ಸಾಕು, ನಡಿ. ಉರಿಯೋ ಬೆಂಕಿಗೆ ನೀರಾಗಿ ತಣ್ಣಗ್ ಮಾಡು ಅಂದ್ರೆ ತುಪ್ಪ ಸುರಿದು ಇನ್ನಷ್ಟು ಉರಿಸ್ತಾ ಇದೆಯಲ್ವೋ? ಏನಾಗಿದೆಯೋ ನಿನ್ಗೆ? ದಿನ ಹೂ ಬಿಡ್ಸ್ಕೊಂಡ್ ಬರ್ತಿದ್ ಕೈಯಲ್ಲಿ ಕತ್ತಿ ಇಟ್ಕೊಂಡು ನಿಂತಿದ್ದಾರೆ, ಅಂತವ್ರ ಕೈಗೆ ರಕ್ತದ ಕಲೆ ಮೆತ್ಕೊಂಡ್ ಬನ್ನಿ ಅಂತಿದ್ಯಲ್ಲ, ಇದೇನಾ ನಿನ್ ನ್ಯಾಯ? ಉತ್ತರ ಅವನ ನ್ಯಾಯ ಸರಿಯಾಗಿದೆ. ಉತ್ತರ ಈ ಜನ ಹೆದರಿದ್ರೆ ಹೆಗಲಾಡ್ತಾರೆ, ಹೆದರಿಸಿದ್ರೆ ಬಾಲ ಮುತ್ಕೊಂಡು ಬಿದ್ದಿರ್ತಾರೆ. ನಾವಿಷ್ಟು ದಿನ ತಾಳ್ಮೆ ತಾಳ್ಮೆ ಅಂತ ಮೌನವಾಗಿದ್ದಕ್ಕೆ ಅವನಿಷ್ಟು ಹದಗೆಟ್ಟೋಗಿರೋದು. ಅವು ಮೊದಲೇ ತಿರುಗಿ ಬಿದ್ದಿದ್ರೆ ಅವನು ನಮ್ಮ ತಂಟೆಗೆ ಬರ್ತಿರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಸುಮ್ಮನೆ ಇದ್ರೆ ನಮ್ಮನ್ನ ಉತ್ತಮರನ್ನೆಲ್ಲ ಹೇಡಿಗಳು ಅಂತಾರೆ. ಇವತ್ತವನ್ನ ಕೊಂದ್ಬಿಟ್ಟೆ ನಾನು ವಾಪಸ್ ಬರೋದು. ಸೊಲ್ಲಿ ಅಪ್ಪಾಜಿ, ಅವನ್ನ ಕೊಂದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನಾಗುತ್ತೆ? ಒಬ್ಬ ದುಷ್ಟನ ಕೊಂದಿದ್ಕೆ ಶಿಕ್ಷೆ ಆಗ್ಬೋದು, ಹೆಚ್ಚು ಅಂದ್ರೆ ನೇಣಿಗೆ ಆಗ್ಬೋದು, ಅಷ್ಟೇ. ಹಾಗಾದ್ರೆ ಅಮ್ಮನ್ ಗತಿ? 7 ವರ್ಷ 7 ತಿಂಗಳು 7ನೇ ದಿನಕ್ಕೆ ನಿಮ್ಮ ಮಗ ನಿಮ್ಮ ಸಂಬಂಧವನ್ನು ಕಳಚಿಕೊಂಡು ದೂರ ಹೋಗುತ್ತಾನೆ. ಇನ್ನು ಕೇವಲ 7 ದಿನಗಳು ಮಾತ್ರ ಅವನು ನಿಮ್ಮ ಜೊತೆ ಅಪ್ಪಾಜಿ, ತಪ್ಪು ಮಾಡಿರೋದು ಅವನು, ನೇಣಿಗೆ ಹಾಕ್ಬೇಕಾಗಿರೋದು ಅವನನ್ನ. ಅವನನ್ನ ಕೊಂದು ಅವನ ಪಾಪನ ನೀವು ಹೊತ್ಕೊಳ್ಳೋದು ಯಾವ ನ್ಯಾಯ ಅಪ್ಪಾಜಿ? ಕೊಲೆ ಮಾಡಿ ನೇಣ್ಗಂಬ ಏರೋಕ್ಕೋಸ್ಕರ ನೀವು ಇಷ್ಟು ವರ್ಷ ತಪಸ್ ಮಾಡಬೇಕಾಗಿತ್ತ? ಅವನ್ನ ಕೊಲ್ಬೇಕು ಅಂತಿದ್ರೆ ಆ ಕೆಲಸನ ನಾನು ಯಾವಾಗಲೂ ಮಾಡಿ ಮುಗಿಸ್ತಿದ್ದೆ ಅಪ್ಪಾಜಿ. ಪಂಚಾಯ್ತಿ ಕಟ್ಟೆಲಿ ಅವನಿಗೆ ನೇಣು ಹಾಕೋ ಹಾಗೆ ಮಾಡೋದು ನನಗೆ ಇನ್ನೂ ಸುಲಭ ಆಗಿತ್ತು. ಆದರೂ ನಾನು ಅವನ್ನ ಬದುಕಕ್ಕೆ ಬಿಟ್ಟೆ. ಯಾಕೆ ಗೊತ್ತಾ ಅಪ್ಪಾಜಿ? ಸಾವು ಮನುಷ್ಯನ ಅಂತಿಮ ಆಯ್ಕೆ ಆಗಿರಬೇಕು ಅಪ್ಪಾಜಿ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆ ತಪ್ಪನ್ನ ತಿದ್ಕೊಂಡು ಬದುಕೋದೆ ಶ್ರೇಷ್ಠ ಗುಣ. ಮಂಚಣ್ಣ ದುಷ್ಟ, ಕಳ್ಳ, ಸುಳ್ಳ ಎಲ್ಲ ನಿಜ. ಆದರೆ ಅವನು ಒಬ್ಬ ಮನುಷ್ಯ.
ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಆಗಬೇಕು ನಿಜ, ಆದರೆ ಆ ಶಿಕ್ಷೆ ಅವನ ದೇಹನೇ ಸುಡೋ ಬೆಂಕಿ ಆಗಬಾರ್ದು. ಅವನ ಮನಸ್ಸಲ್ಲಿರೋ ತಮಸ್ಸನ್ನ ಸುಡೋ ಬೆಳಕಾಗಬೇಕು. ಅವನ್ನ ಕೈ ಹಿಡಿದು ನಡೆಸೋ ಜ್ಯೋತಿ ಆಗಬೇಕು. ನೀವಿಷ್ಟು ವರ್ಷ ಮಾಡಿದ ಜಪ, ತಪ, ಪೂಜೆ, ದಾಸೋಹಗಳ ಪುಣ್ಯ ಪರರ ಪಾಪ ತೊಳೆಯೋ ಕರುಣೆಯ ಗಂಗೆ ಆಗಬೇಕೇ ಹೊರತು ಪಾಪಿಗಳ ರಕ್ತ ಹರಿಸೋ ರೋಷಾಗ್ನಿ ಆಗಬಾರ್ದು. ದಯವಿಟ್ಟು ಕತ್ತಿಯನ್ನ ಕೆಳಗಿಡಿ, ಕರುಣೆಯ ಕತ್ತಿಯನ್ನ ಕೈಗೆತ್ಕೊಳ್ಳಿ. ನಾನ್ ನಿನ್ ತಂದೆ, ನಾನು ಹೇಳಿದಾಗ ನೀನ್ ಕೇಳ್ಬೇಕು ಹೊರತು ನೀನ್ ಹೇಳಿದಾಗ ನಾನ್ ಕೇಳಕ್ ಆಗುದಿಲ್ಲ. ನನ್ನ ಹೆಂಡತಿ ಮೇಲೆ ಆ ಮಂಚಣ್ಣ, ಅದನ್ನ ಹೇಳೋದಕ್ಕೂ ಅಸಹ್ಯ ಆಗ್ತಾ ಇದೆ. ಇವತ್ತು ಅವನ್ನ ಕತ್ತರಿಸ್ಬಿಟ್ಟೆ ನಾನು ಬರೋದು. ಸ್ವಾಮಿ ಬೇಡ ಸ್ವಾಮಿ, ನಾನು ಹೇಳೋ ಮಾತು ಕೇಳಿ. ಬೇಡ ಸ್ವಾಮಿ. ಉತ್ತರ ಈಗ್ಲಾದ್ರೂ ನಿಜ ಹೇಳ್ಬಿಡ್ರಿ. ಏನ್ ನಿಜಾನೇ? ಅದೇ ರೀ, ಆ ರೇಣುಕನ ನಮ್ಮನೇಲಿ ಯಾಕೆ ತಂದಿಟ್ಕೊಂಡಿದ್ರಿ ಅಂತ. ಯಾವಾಗ ತಂದಿಟ್ಕೊಂಡಿದ್ರಿ? ತಂದಿಟ್ಕೊಂಡು ಏನ್ ಮಾಡೋದ್ರಿ? ಅಯ್ಯೊಲ್ಲೇ ಅನುಮಾನ ಕೊಟ್ಟಿರೋ ಅಬ್ಬೆಪಾರಿಗಳ, ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ 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 ಅಂತ ಪದೇ ಪದೇ ಅದೇ ಪ್ರಶ್ನೆ ಕೇಳಿ 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 ನನಗೆ ಹುಚ್ಚಿಡಿಸ್ತೀರಲ್ರೋ. ಅಲ್ಲ ಗುರುಗಳೇ, ಇದ್ದವ್ರು 3 ಜನರಲ್ಲಿ ಗೊತ್ತವ್ರು ಯಾರು ಅಂತ ನಾವಂತೂ ಕರ್ಕೊಂಡು ಬಂದಿಲ್ಲ. ಅಮ್ಮ ಅವರು ಕರ್ಕೊಂಡ್ ಬಂದಿಲ್ಲ, ನೀವು ಕರ್ಕೊಂಡು ಬಂದಿಲ್ಲ ಅಂದ್ರೆ ಮತ್ತಿನ್ಯಾರು ಕರ್ಕೊಂಡ್ ಬಂದಿರ್ತಾರೆ ಗುರುಗಳೇ? ಅದೇ ನನಗೆ ಯಕ್ಷ ಪ್ರಶ್ನೆ ಆಗಿರೋದು ಕಣ್ರೋ. ನಿಮಗೆ ಯಕ್ಷ ಪ್ರಶ್ನೆ, ನಮಗೆ ಲಕ್ಷ ಪ್ರಶ್ನೆ. ಜನ ಮಾತಾಡಿಸ್ತಾ ಇಲ್ಲ, ರೋಗಿಗಳು ಬರ್ತಾ ಇಲ್ಲ, ವ್ಯಾಪಾರ ಕುದುರ್ತಾ ಇಲ್ಲ. ಹೀಗೆ ಆದ್ರೆ ಹೊಟ್ಟೆಪಾಡಿನ ಗತಿ ಏನು ಗುರುಗಳೇ? ನಮ್ದು ಬೀದಿ ನಾಯಿ ಪಾಡಾಗೋಯ್ತಲ್ಲ ಗುರುಗಳೇ. ನೀವೇ ಬಚ್ಚಿಟ್ಟಿದ್ರೆ ಒಪ್ಕೊಂಬಿಡಿ, ನಾವಾದ್ರೂ ಆರೋಪ ಮುಕ್ತರಾಗ್ತೀವಿ. ನಾನು ಪದೇ ಪದೇ ಹೇಳಿದ್ರು ಅದೇ ಪ್ರಶ್ನೆ ಕೇಳ್ತೀರಲ್ಲ. ನೋಡಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನಾನು ಕರ್ಕೊಂಡು ಬಂದಿಲ್ಲ, ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ, ನಾನು ಕರ್ಕೊಂಡು ಬಂದಿಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ಏನು ಮಾಡಿಲ್ಲ, ನಾನೇನು ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ಮೊರೆ ಹುಚ್ಚು ಕೇಳಿದೆ ಅಂತ ಕಾಣುತ್ತೆ. ಯಾವ್ದಕ್ಕೂ ಒಂದಿಷ್ಟು ನಿಂಬೆಹಣ್ಣು ತಂದಿಟ್ಕೊಂಡಿರಿ ತಲೆಗೆ ತಿಕ್ಕೋಕೆ. ನಿಂಬೆ ಹಣ್ಣು ಬೇಡ, ಹಳ್ಳೆಣ್ಣೆ ಕಾಯಿಸಿ ತಲೆಗೆ ತಿಕ್ಕೊಂಡ್ರೆ ತಂಪಾಗುತ್ತೆ. ಏ ಬಂದು ತಿಕ್ಕೆ. ಅಮ್ಮ ಅಮ್ಮ ಉತ್ತರ ಅಮ್ಮ ಉತ್ತರ ಮಾತುಗಳ ಬಿಡು. ಉತ್ತರ ಅಪ್ಪಾಜಿಗೆ ನಾನು ಹೇಳ್ತೀನಿ. ಏನ್ ನೀನ್ ಹೇಳೋದು? ಅವ್ರ ತಲೆ ಕತ್ತರಿಸ್ಕೊಂಬ ಅಂತ ಪ್ರಚೋದಿಸ್ತೀಯ ಅಷ್ಟೇ. ಇಲ್ಲಮ್ಮ, ಸಾತ್ವಿಕರಿಗೂ ಕೋಪ ಬರುತ್ತೆ, ಅದು ಸಹಜ. ಸಾತ್ವಿಕರ ಕೋಪ ದುಷ್ಟರ ಕೋಪಕ್ಕಿಂತ ಅಪಾಯಕಾರಿ. ಅದಕ್ಕೆ ಅಪ್ಪನ ಒಳಗಿರೋ ಸಿಟ್ಟು, ಮಂಚಣ್ಣನ ಮೇಲಿರೋ ಕಿಚ್ಚು ತಣ್ಣಗಾಗ್ಲಿ ಅಂತಾನೆ ನಾನು ಅವ್ರನ್ನ ಪ್ರಚೋದಿಸಿದ್ದು. ಈಗ ಅಪ್ಪನ ಮನಸ್ಸು ಹಗುರ ಆಗಿದೆ ಅಲ್ವಾ ಅಪ್ಪಾಜಿ? ಇಲ್ಲ, ನೀನೇನೇನೋ ಹೇಳಿ ನನ್ನ ಹೊಟ್ಟೆ ಒಳಗಿನ ಸಿಟ್ಟಿಗೆ ತಣ್ಣೀರು ಹಾಕ್ತಾ ಇದೀಯಾ. ಆ ದುಷ್ಟನಿಗೆ ಪಾಠ ಕಲಿಸ್ದೆ ಹೋದ್ರೆ ನಮ್ಮಂತ ಸಾತ್ವಿಕರನ್ನೆಲ್ಲ ನಾಶ ಮಾಡ್ಬಿಡ್ತಾನೆ ಅವನು. ಊರೆಲ್ಲ ಹಾಳು ಮಾಡ್ಬಿಡ್ತಾನೆ ಅವನು. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಬಾಯಿ ಬಿಡ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಇಲ್ಲ ಅಪ್ಪಾಜಿ, ಇಲ್ಲ. ಕತ್ತಿಯಿಂದ ರಕ್ತ ಹರಿಸ್ಬೋದೇ ಹೊರತು ಪ್ರೀತಿ ಹರಿಸಕ್ಕಾಗಲ್ಲ. ಸಮಾಜ ನಿಮ್ಮಂಥವರಿಂದ ಬಯಸೋದು ಪ್ರೀತಿನೇ ಹೊರತು ರಕ್ತನಲ್ಲ. ನೀವು ಹೇಳಿದ್ದು ನಿಜ ಅಪ್ಪಾಜಿ. ಅಂತ ನೀಚರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಶಿಕ್ಷೆ ನ್ಯಾಯಬದ್ಧವಾಗಬೇಕೇ ಹೊರತು
ಆವೇಶದಿಂದ ಆಗಬಾರ್ದು. ಆವೇಶ ಸಮಸ್ಯೆನ ಹುಟ್ಟಾಕತ್ತೆ ಹೊರತು ಪರಿಹಾರ ಮಾಡಲ್ಲ. ಅವನು ಮಾಡಿದ ಪಾಪ ಅವನೇ ಅನುಭವಿಸ್ಬೇಕು. ಅದನ್ನ ನಿಮ್ಮ ಹೆಗಲ ಮೇಲೆ ಹೊತ್ಕೋಬಾರ್ದು. ಹಾಗಂತ ಎಷ್ಟು ದಿನ ಕಾಯಕ್ಕಾಗುತ್ತೆ? ಶಿಕ್ಷೆ ಕೊಡದೆ ಹೋದ್ರೆ ಆ ದುಷ್ಟ ಖಂಡಿತವಾಗ್ಲೂ ಬುದ್ಧಿ ಕಲಿಯೋದಿಲ್ಲ. ಅವನಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಪ್ಪಾಜಿ. ನಾನು ಹುಟ್ಟಿರೋದೇ ದುಷ್ಟರ ಸಂಹಾರಕ್ಕೆ. ಕಲಿಯನ್ನ ಕಟ್ಟಾಳೋಕೆ. ಹದ್ದು ಮೀರಿದವರ ನಿದ್ದೆ ಕೆಡಿಸೋಕೆ. ನಾನು ಒಂದವ್ರನ್ನ ನಿರ್ನಾಮ ಮಾಡೋದಕ್ಕೆ. ಸತ್ಯವಂತರಿಗೆ ಕಾಟ ಕೊಡೋರ್ನ ಬೇಟೆ ಆಡೋದಕ್ಕೆ. ದುಡಿಯೋರ್ನ ದಂಡಿಸೋರ್ಗೆ, ಬಡವ್ರನ್ನ ಪೀಡ್ಸೋರ್ಗೆ, ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋರ್ಗೆ, ಜಾತಿ ಹೆಸರಲ್ಲಿ ಜೀತ ಮಾಡಿಸೋರ್ಗೆ, ಭಕ್ತಿ ಹೆಸರಲ್ಲಿ ಭ್ರಾಂತಿ ಹುಟ್ಟಿಸೋರ್ಗೆ, ಇಂಥವರಿಗೆ ನಿದ್ದೆ ಕೆಡಿಸಿ ಬುದ್ಧಿ ಕಲ್ಸೋಕಂತಾನೆ ನಾನು ಈ ಭೂಮಿಗೆ ಬಂದಿರೋದು. ಪಾಪಿಗಳ ಪಾಪದ ಕೊಡ ತುಂಬಲಿ ಅಂತಾನೆ ಕಾಲನ ಕಾಲಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆ ಇರಲಿ ಅಪ್ಪಾಜಿ. ನೀವು ಬಯಸಿದ ಶಿಕ್ಷೆ ಖಂಡಿತ ಅವನಿಗಾಗಿಯೇ ತೀರುತ್ತೆ. ಹಾಗೆ ಆಗ್ಲಿ. ಈ ನಿರ್ಧಾರ ಹೇಗಿದೆಯೋ ಹಾಗೆ ಮಾಡು. ಆದ್ರೆ ನಾನು ಮಾತ್ರ ಅವನ್ನ ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ಸ್ವಾಮಿ ಸ್ವಾಮಿ ಊರವರು ನನ್ನ ಬಗ್ಗೆ ಅನುಮಾನ ಪಡೋದು ನ್ಯಾಯ. ಯಾಕಂದ್ರೆ ಅವ್ರಿಗೆ ನನ್ನ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಇಲ್ಲಿ ಕಟ್ಕೊಂಡು ಹೆಂಡ್ತಿನೇ ನನ್ನ ಬಗ್ಗೆ ಅನುಮಾನ ಪಡ್ತಿದ್ದಾಳೆ. ನನ್ನ ಬಾಲವಿಲ್ಲದ ಬಾಲಗೋಂಚಿಗಳು ನನ್ನ ಬಗ್ಗೆ ಅನುಮಾನ ಪಡುವಾಗ ಮಾಡ್ಬಿಟ್ನಲ್ಲ ಈ ಮನೆ ಹಾಳ ಮರಿದೇವ. ಅವನಿಗೇನು ಮಾಡಲಿ, ಅವನಿಗೇನು ಮಾಡಲಿ? ಹುಚ್ಚಿಡಿತಾ ಇದೆ, ತಲೆ ಕೆಟ್ಟು ಹುಚ್ಚಿಡಿತಾ ಇದೆ. ಏನು ಮಾಡಲಿ, ಏನು ಮಾಡಲಿ? ಏನ್ ಮಂಚಣ್ಣವ್ರೆ ಹೀಗೆ ಓಡಾಡ್ತಾ ಇದ್ದೀರಾ? ಕಂಠ ಸೊಂಟ ಎಲ್ಲ ಸರಿ ಹೋಯ್ತಾ? ಏ ಸುಂಡಲಿ, ನಿನ್ನ ನಿನ್ನ ಮತ್ತೆ ಯಾಕೋ ಬಂದೆ? ನೆನದವರ ಮನದಲ್ಲಿ ಈಗ ತಾನೇ ನನ್ನನ್ನು ನೆನೆಸ್ಕೊಂಡ್ರಲ್ಲ. ಯಾರ್ಯಾರು ಯಾವ ಯಾವ ಕಾರಣಕ್ಕೆ ಯಾವಾಗಲೇ ನೆನೆಸ್ಕೊಂಡ್ರು ಆಗ ಸಂದರ್ಭಕ್ಕೆ ತಕ್ಕಂತೆ ನಾನು ಕಾಣಿಸ್ಕೋತೀನಿ. ಅದಿರ್ಲಿ, ಊರ್ ಜನ ಎಲ್ಲ ನಿಮ್ಗೆ ಹುಚ್ಚಿಡ್ದಿದೆ, ಮಂಚಣ್ಣ ಹುಚ್ಚ ಆಗಿದ್ದಾನೆ ಅಂತ ಮಾತಾಡ್ಕೋತಾ ಇದ್ದಾರೆ. ನಿಜನಾ? ಲೇ ಗಿಣಿ ಮೌಗ್ನವ್ನೆ, ಯಾರನ್ನ ಹುಚ್ಚ ಅಂತೀಯ? ನೀನು ಹುಚ್ಚ, ನಿಮ್ಮಮ್ಮ ಹುಚ್ಚಿ, ನಿಮ್ಮಪ್ಪ ಹುಚ್ಚ, ಊರ್ ಜನ ಎಲ್ಲ ಹುಚ್ಚರು. ನಾನು ಹುಚ್ಚ ಅಲ್ಲ ಕಣೋ, ನಾನು ಹುಚ್ಚ ಅಲ್ಲ, ನಾನು ಹುಚ್ಚ ಅಲ್ಲ ಕಣೋ. ಕಳ್ಳ ತಾನು ಕಳ್ಳ ಅಂತ ಒಪ್ಕೊಳ್ಳಲ್ಲ, ಸುಳ್ಳ ತಾನು ಸುಳ್ಳ ಅಂತಾನು ಒಪ್ಕೊಳ್ಳಲ್ಲ, ಕೊಲೆಗಾರ ತಾನು ಕೊಲೆಗಾರ ಅಂತ ಒಪ್ಕೊಳ್ಳಲ್ಲ. ಇನ್ನು ಹುಚ್ಚ ತಾನು ಹುಚ್ಚ ಅಂತ ಒಪ್ಕೊಂಡಿರೋ ಉದಾಹರಣೆ ಈ ಜಗತ್ನಲ್ಲೇ ಇಲ್ಲ. ನಾನು ಹುಚ್ಚ ಅಲ್ಲ ಕಣೋ, ನಾನು ಹುಚ್ಚ ಅಲ್ಲ, ನಾನು ಹುಚ್ಚ ಅಲ್ಲ. ಆದ್ರೂ ನೀನು ನನಗೆ ಹುಚ್ಚಿಡ್ಸಕ್ ಬಂದಿದೀಯ. ಆದ್ರೆ ಈ ಮಂಚಣ್ಣ ಬೇರೆಯವ್ರಿಗೆ ಹುಚ್ಚಿಡಿಸ್ತಾನೆ ಹೊರ್ತು ನಾನು ಹುಚ್ಚ ಆಗಲ್ಲ ಕಣೋ, ನಾನು ಹುಚ್ಚ ಆಗಲ್ಲ. ಕುಲುಮೆಗಾಕಿ ಕುಟ್ಟದ್ಮೇಲಾದ್ರೂ ಕಬ್ಬಣ ಬಗ್ಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇದು ಕಾಯಿಸಿದ್ರೆ ಬಗ್ಗುವಂತ ಕಬ್ಬಣ ಅಲ್ಲ.
ಕರಗಿಸ್ಬೇಕಾಗಿರೋ ಕಬ್ಬಣ ಅಂತ ಈಗ ಗೊತ್ತಾಗ್ತಾ ಇದೆ. ಕರ್ಗಿಸೋದಿಕ್ಕೆ ಈ ಮಂಚಣ್ಣ ಕಬ್ಬಣ ಅಲ್ಲ ಕಣೋ, ಕತ್ತರಿಸ್ಕೊ ಆಗದೆ ಇರೋ ವಜ್ರ. ಈ ವಯಸ್ಸಿಗೆ ನಿನ್ನಂತ ಎಷ್ಟೋ ಚಿಳ್ಳೆ ಪಿಳ್ಳೆಗಳನ್ನ ನೋಡ್ಬಿಟ್ಟಿದ್ದೀನಿ ಇವಾಗಲೇ. ನೀನ್ ಯಾರ್ಯಾರನ್ನು ನೋಡಿರ್ಬೋದು ಮಂಚಣ್ಣ, ಆದ್ರೆ ಈ ಮರಿದೇವನ್ ನೋಡಿರೋಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ನೀನ್ ನೋಡಿರೋದು ಉತ್ತರಾಜಮ್ಮ ಕಲ್ಯಾಣ ದೇವರ ಮಗ ಮರಿದೇವನ ಸಾತ್ವಿಕ ಮುಖ ಮಾತ್ರ. ನನ್ನ ನಿಜವಾದ ಮುಖ ಏನಾದ್ರೂ ನಿನಗೆ ಗೊತ್ತಾದ್ರೆ ನೀನು ನಿಂತ ಜಾಗದಲ್ಲೇ ಸುಟ್ಟು ಭಸ್ಮ ಆಗೋಗ್ತೀಯ. ಆದ್ರೆ ನಾನು ತಪ್ಪು ಮಾಡಿದವ್ರನ್ನ ತಿದ್ದೋಕ್ ಬಂದಿದ್ದೀನಿ ಹೊರತು ನಾಶ ಮಾಡಕ್ಕಲ್ಲ. ಹೋಗಲೇ, ನಾಶ ಮಾಡೋದಕ್ಕೆ ನೀನೇನು ಶಿವನ ಇಲ್ಲ ಯಮನ? ಕಾಲ ಬಂದಾಗ ನಾನು ಶಿವನೋ ಯಮನೋ ಅಂತ ಗೊತ್ತಾಗುತ್ತೆ. ಅದಿರ್ಲಿ, ರೇಣುಕಾ ನಿಮ್ಮ ಮನೆಗೆ ಹೇಗ್ ಬಂದ್ಲು ಅಂತ ನಿಮಗ್ ಗೊತ್ತಾಯ್ತಾ? ಅದಕ್ಕೆ ಕಣೋ ಹುಚ್ಚಿಡಿತಾ ಇರೋದು. ಅದಕ್ಕೆ ಕಣೋ ಹುಚ್ಚಿಡಿತಾ ಇರೋದು. ಆ ಹುಚ್ಚು ನಾನೇ ಹಿಡ್ಸಿದ್ದು. ಅಂದ್ರೆ 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 ರೇಣುಕಾನ ನಿಮ್ಮ ಮನೆಗೆ ತಂದಿಟ್ಟಿದ್ದು ನಾನೇ. ಅಯ್ಯೋ ಲೇ ನನ್ನ ಪತಿವ್ರತೆ ಸತಿ ಶಿರೋಮಣಿ ಬಾರೆ. ಅಯ್ಯೋ ನನ್ನ ಶಿಷ್ಯ ಶಿರೋಮಣಿಗಳ ಏನು ತೊಡೆದು ದಬಾಕ್ತಿದ್ದೀರಿ, ಬನ್ರು. ಏನಾಯ್ತು? ಹುಚ್ಚು ಹೆಚ್ಚಾಯ್ತು ಅಂತ ಕಾಣುತ್ತೆ ನೋಡ್ರು. ಮುಚ್ಚೆ ಬಾಯಿ, ಯಾವ ಹುಚ್ಚು ಅಲ್ಲ. ನಮ್ಮ ಮನೆಯಲ್ಲಿ ಆ ಸೊಣುಕ್ಲಿ ರೇಣುಕಾನ ಬಚ್ಚಿಟ್ಟಿದ್ದು ಆ ಮಾಟಗಾತಿ ಮಗ ಈ ಮಾಯಕಾರ ಅಂತೆ. ಹೌದೇನೋ? ಹೌದು. ಹೌದೇನಾ? ಹೌದು. ಹೌದೇನಾ? ಹೌದು. ಮುಚ್ಚರ ಬಾಯಿ, ನೀವು ಲಕ್ಷ ಸಾರಿ ಕೇಳಿದ್ರು ಅವನು ಹೌದು ಅನ್ನೋದೆ ಏನೋ. ಹೌದು. ಅಯ್ಯೋ ಪಾಪಿ, ಅವಳನ್ನ ನಮ್ಮನೆ ಒಳಗೆ ತಂದಿಟ್ಟು ನಮ್ಮನೆ ಮಾನ ಮರ್ಯಾದೆ ಎಲ್ಲ ನಡುವು ಬೀದಿಲಿ ಹರಾಜಾಗ್ತಿಯಲ್ಲೋ. ನಮ್ಮ ಗುರುಗಳಿಗೆ ಆ ಶರಣಪ್ಪ ನಾಯಿ ಹೊಡೆದಂಗ್ ಮಾಡ್ಬಿಟ್ಟಲ್ಲೋ. ಊರವರೆಲ್ಲ ಛೀ ಥೂ ಅಂತ ಕ್ಯಾಕರ್ಸಿ ಮಕ್ಕೂಗೆ ಹೆಂಗ್ ಮಾಡ್ಬಿಟ್ಟಿಯಲ್ಲೋ. ನೀನು ಸುಮ್ಮನೆ ಬಿಡಲ್ವೋ? ಪಂಚಾಯತಿ ಸೇರಿಸ್ತೀನಿ, ಸತ್ಯ ಬೊಗಳಿಸ್ತೀನಿ, ಶಿಕ್ಷೆ ಕೊಡಿಸ್ತೀನಿ. ಶಿಕ್ಷೆ ಅಂದ್ರೆ ಏನ್ರ ಮುಖ ನೋಡ್ತಾ ಇದ್ದೀರಿ? ಹೋಗ್ರೋ ಊರ್ ಜನ ಎಲ್ಲಾರು ಕರ್ಕೊಂಡು ಬಂದ್ರು. ಶಾಂತಿ ಶಾಂತಿ ಶಾಂತಿ. ಆವೇಶ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನ್ ತಂದಿಟ್ಟೆ ಅಂದ ತಕ್ಷಣ ನಿಮ್ಗೆಲ್ಲ ಇಷ್ಟೊಂದು ರೋಷ ಬಂತು ಅಲ್ವಾ? ಗರ್ಭಿಣಿಯಾದ ನನ್ನ ತಾಯಿನ ಅಕ್ರಮ ಸಂತಾನ ಅಂತ ಸುಳ್ಳು ಆರೋಪಿಸಿ ನ್ಯಾಯದ ಕಟಕಟೆಯಲ್ಲಿ ನಿಲ್ಲೋ ಹಾಗೆ ಮಾಡ್ತಾರಲ್ವಾ, ಅದು ನ್ಯಾಯನಾ? ಅಣ್ಣ ತಮ್ಮಂದಿರ ತರ ಇದ್ದ ಶರಣಪ್ಪ ಮತ್ತೆ ನಮ್ಮ ತಂದೆ ಸಂಬಂಧಕ್ಕೆ ಕೊಳ್ಳಿ ಇಟ್ರಲ್ಲ, ಅದು ನ್ಯಾಯನಾ? ನಮ್ಮ ತಾಯಿ ರೇಣುಕಾ ಚಿಕ್ಕಿಗೆ ಹೊಡೆದನ್ನ ದೊಡ್ಡ ಹಗರಣ ಮಾಡಿ ಊರವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ರಲ್ವಾ, ಅದು ನ್ಯಾಯನಾ? ರೇಣುಕಾ ಚಿಕ್ಕಿನ ಕೊಂದು ಆ ಅಪವಾದನ ನಮ್ಮ ತಂದೆ ತಾಯಿ ಮೇಲೆ ಹೊರಿಸ್ಬೇಕು ಅಂತ ಸಂಚ್ ಮಾಡಿದ್ರಲ್ಲ, ಅದು ನ್ಯಾಯನಾ? ಸಂಚ ರೇಣುಕಾ ಕೊಲೆನಾ? ಅಯ್ಯೋ ಇಲ್ದೇ ಇರೋ ಸುಳ್ಳೆಲ್ಲ ಹೇಳ್ತಾ ಇದೆಯಲ್ಲೋ, ನಿನ್ ನಾಲ್ಗೆ ಸೇದೋಗ. ಬರಬಾರದು ಬರ. ನಿಲ್ಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಗಂಡ ಗಣ್ಣಯ್ಯನ ನೋಡು ದುಂದು ಮುಖದ ಮದಪ್ಪ ನೋಡು ನೋಡು ಗಂಡ ಗಣ್ಣಯ್ಯನ ನೋಡು